ಸುಹಾಸಿನಿ ಅವರೇ, ಯಾವಾಗ ಬಂದ್ರಿ? ನೀವು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ ನೋಡಿ. ಏನಾದರೂ ಮರ್ತಿದ್ರಾ? ಪರವಾಗಿಲ್ಲ ಬಿಡಿ, ನೀವು ಬಂದಿದ್ದು ಸಂತೋಷನೇ ಆಯಿತು. ಇರಿ, ಕುಡಿಯೋಕ್ಕೆ ಏನಾದರೂ ತೊಗೊಂಡು ಬರ್ತೀನಿ. ಅದೆಲ್ಲ ಏನು ಬೇಡ. ನಾನು ಆಫೀಸ್ ಕೆಲಸದ ಮೇಲೆ ಬಂದಿದ್ದೆ. ಅಮೂಲ್ಯನ ಸಿಗ್ನೇಚರ್ ಬೇಕಿತ್ತು, ಸಿಕ್ತು. ನಾನಿನ್ನು ಬರ್ತೀನಿ. ಅಯ್ಯೋ, ಹಾಗಂದ್ರೆ ಹಿಂಗೆ ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಅಮ್ಮು, ಅವ್ರು ಹೋಗ್ತಿರೋದು ನೋಡಿದ್ರೆ ಏನೋ ಬೇಜಾರು ಮಾಡ್ಕೊಂಡೋಗಿದೆ. ನೀನೇನಾರಂದ್ಯಾ? ಅಯ್ಯೋ ಇಲ್ಲಮ್ಮ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನೋಡು ಅಮ್ಮು, ನಾವು ಅವ್ರ ಮನೆಗೆ ಹೆಣ್ಣು ಕೊಟ್ಟಿದ್ದೀವಿ. ಅವ್ರ ಜೊತೆಗೆ ನಮ್ಮ ವ್ಯವಹಾರ ಕತ್ತಿ ಮೇಲೆ ನಡಿಗೆ ಆಗಿರಬೇಕು. ಸ್ವಲ್ಪ ಜೋಪಾನಮ್ಮ. ನಾವು ಮೊದಲು ಏನು ಅಂದ್ಕೊಂಡಿದ್ವೋ ಅವ್ರು ಹಾಗಲ್ಲ. ಮಾತು ಸ್ವಲ್ಪ ಹೊರಟಾದರೂ ಮನಸ್ಸು ತುಂಬ ಒಳ್ಳೆಯದು. ನಿನಗೆಲ್ಲರೂ ಹಾಗೆ ಅನಿಸ್ತಾರೆ ಬಿಡು. ಏನು ಗೊತ್ತಿಲ್ಲದೆ ನಿನ್ನ ಮೂಗಿನ ನೇರಕ್ಕೆ ನೀನು ಮಾತಾಡಬೇಡ. ಪಾಪ ಅವ್ರು ಇವತ್ತು ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕೇಟ್ರಿಂಗಿಗೆ ಅವ್ರು ಎಷ್ಟು ಸಹಾಯ ಮಾಡಿದ್ರು ಗೊತ್ತಾ? ಅವ್ರಿಗೆ ಸಹಾಯ ಮಾಡಿರಲಿಲ್ಲ ಅಂದರೆ ನಮ್ಮ ಡೆಲಿವರಿನೂ ಕೊಡೋಕ್ಕಾಗ್ತಿರ್ಲಿಲ್ಲ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ನೀನೇನು ತಲೆ ಕೆಡ್ಸ್ಕೊಂಬೇಡಮ್ಮ. ಅಕ್ಕನ ಜೀವನಕ್ಕೆ ತೊಂದರೆ ಆಗೋ ಥರ ಯಾವ ಕೆಲಸನೂ ನಾನು ಇದುವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಹಲೋ, ನಾನು ಧ್ರುವ ಮಾತಾಡ್ತಾ ಇದ್ದೀನಿ. ಹೇ ಧ್ರುವ, ಹೇಗಿದ್ಯಾ ಬ್ರೋ? ನಾನು ಚೆನ್ನಾಗಿದ್ದೀನಿ ಕಣ. ಅರ್ಜೆಂಟಾಗಿ ನಿಂತ್ರ ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಅರ್ಜೆಂಟಾಗ? ಅದೇನು ವಿಷಯ ಹೇಳೋ? ನೋಡು, ಈ ವಿಚಾರನ ನಾನು ಯಾರ ಹತ್ರ ಡಿಸ್ಕಸ್ ಮಾಡೋಕೆ ಟ್ರೈ ಮಾಡಿದ್ರು ಯಾರು ಕೋಆಪ್ರೇಟ್ ಮಾಡ್ತಾ ಇಲ್ಲ. ಅದಕ್ಕೆ ನಾನು ನಿಂಗೆ ಕಾಲ್ ಮಾಡಿದ್ದೀನಿ. ಓಕೆ ಓಕೆ, ನೀನು ಟೆನ್ಷನ್ಲಿದೆಯಾ ಅಂತ ನಂಗೆ ಅರ್ಥ ಆಗ್ತಿದೆ. ಏನು ವಿಷಯ? ಅಣ್ಣ ಡೇಂಜರ್ಲಿದ್ದಾನೆ ವಿಕ್ಕಿ. ಯು ಮೀನ್ ಅಗ್ರಜ? ಏನು ಹೇಳ್ತಿದ್ಯಾ? ಹೌದು, ಅವನೇ. ಅಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಿದಿರೋ ಥರ ಅವನು ಆಸ್ಟ್ರೇಲಿಯಾಗೆ ಹೋದ. ಸರಿ, ಅದೇನೋ ಸಿಕ್ಕಾಪಟ್ಟೆ ಅರ್ಜೆಂಟ್ ಇತ್ತು, ಹೋದ ಅಂತ ಅಂದ್ಕೊಳ್ಳೋಣ. ಆದರೆ ಅಲ್ಲಿಗೆ ಹೋದವನು ವಾಪಸ್ ಕಾಲ್ ಮಾಡಿ ಎಲ್ಲಿದ್ದೀನಿ, ಹೇಗಿದ್ದೀನಿ, ಎಲ್ಲಿ ಉಳ್ಕೊಂಡಿದ್ದೀನಿ ಅಂತ ಒಂದೇ ಒಂದು ಸುದ್ದಿನೂ ಇಲ್ಲ ವಿಕ್ಕಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಡೌಟ್ ಬರ್ದೇ ಇರುತ್ತಾ? ನನಗೆ ಯಾಕೋ ಸಖತ್ ಟೆನ್ಷನ್ ಆಗ್ತಾ ಇದೆ ವಿಕ್ಕಿ. ಕಾಮ್ ಡೌನ್ ಧ್ರುವ, ಕಾಮ್ ಡೌನ್. ಅವನು ಮದರ್ ಇಂಡಿಯಾಗೆ ಕಾಲ್ ಮಾಡಿದಾನಂತೆ. ಅವನು ತುಂಬ ಬ್ಯುಸಿ ಇದ್ದಾನಲ್ಲ, ಅವನು ನಿನ್ನ ದೂರ ಇಟ್ಟಿರೋದ್ರಿಂದ ಯಾವ ಇನ್ಫಾರ್ಮೇಷನ್ ನಿನ್ಗೆ ಗೊತ್ತಾಗ್ತಲ್ಲ ಅಷ್ಟೇ. ಬಟ್ ಅಮ್ಮ ಹೇಳಿದ್ದಾರೆ, ತಲೆ ಕೆಡ್ಸ್ಕೊಳ್ಳೋದು ಏನೂ ಇಲ್ಲ ಧ್ರುವ, ರಿಲ್ಯಾಕ್ಸ್, ಯು ವಿಲ್ ಬಿ ಸೇಫ್. ಅಮ್ಮಂಗೆ ಕಾಲ್ ಮಾಡಿದ್ದಾನೆ ಅಂತನೋ ಅವರೇ ನಿಂಗೆ ಹೇಳಿದ್ದಾರೆ ಅಂದರೆ ಅವ್ರನ್ನ ಹೇಗೋ ನಂಬೋದು? ನಾನು ನಿನಗೆ ಮತ್ತೆ ಯಾವಾಗಲಾದ್ರು ಕಾಲ್ ಮಾಡ್ತೀನಿ, ಟೆನ್ಷನ್ ಮಾಡ್ಕೊಳ್ಬೇಡ. ಚಿಲ್, ಅಗ್ರಜಂಗೆ ಏನೂ ಆಗಿರಲ್ಲ, ಆಗೋಕ್ಕೆ ಸಾಧ್ಯನೂ ಇಲ್ಲ. ಛೇ, ಈ ಸುಳ್ಳೆ ಪುಳ್ಳೆ ಯಾಕಿನ್ನೂ ಕಾಲ್ ಮಾಡಿಲ್ಲ? ಯಾವುದಾದ್ರೂ ಕೆಲ್ಸಕ್ಕೆ ಸಂಬಂಧಪಟ್ಟಿರೋ ಮೇಲ್ಸ್ ಆದ್ರೂ ಕಳ್ಸಿರೋನು, ಅದು ಇಲ್ಲ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ,
ನಾನು ಕೆಲಸದ ಮೇಲೆ ಕೆಲವು ದಿನಗಳ ಮಟ್ಟಿಗೆ ಆಸ್ಟ್ರೇಲಿಯಾ ಹೋಗ್ತಾ ಇದ್ದೇನೆ. ಐ ವಾಂಟ್ ಯು ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅಂಡ್ ಎವ್ರಿವನ್. ಐ ವಾಂಟ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ವೇದಾಂತ್ ಹೇಳ್ಕೊಟ್ಟಾಗೆ ನಾನು ಸಮಾಧಾನವಾಗಿರಬೇಕು. ಸುಮ್ಮನೆ ಎಕ್ಸೈಟ್ ಆಗೋದ್ರಲ್ಲಿ ಅರ್ಥನೇ ಇಲ್ಲ. ಅಮೂಲ್ಯ, ಆರತಿ ಅವ್ರ ಅತ್ತೆ ಬಂದಿದ್ರು. ಸಾಹಿತ್ಯಂಗೆ ಏನೋ ಹೇಳ್ದೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು. ಈಗೋ ಹರ್ಟ್ ಆಗಿದೆ ಅನ್ಸುತ್ತೆ ಅವ್ರಿಗೆ. ಹಂಗೆ ಏನಿಲ್ಲ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನೀವು ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ನನ್ನ ಹತ್ರ ಸಂಕೋಚ ಎಲ್ಲ ಪಡಬೇಕಾಗಿಲ್ಲ, ಹೇಳಿ. ಈಗ ನಾ ಹೇಳೋ ವಿಚಾರ ನಾರ್ಮಲ್ ಅಂತೂ ಅಲ್ಲ, ಅದಕ್ಕೆ ಎಲ್ಲಿ ನೀವು... ಪರವಾಗಿಲ್ಲ, ಹೇಳಿ ರಾಜಣ್ಣ. ನನಗೆ ಯಾಕೋ ಯಾರೋ ವೇದಾಂತ್ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಡೌಟ್ ಆಗ್ತಿದೆ. ಇದೇನು ಧಾರಾವಾಹಿನ ರಾಜಣ್ಣ? ಚಾನ್ಸೇ ಇಲ್ಲ. ಅದೇಗಷ್ಟು ಕಾನ್ಫಿಡೆಂಟ್ ಆಗಿ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ ವಾಸ್ತವದಲ್ಲಿ ಅದಷ್ಟು ಸುಲಭ ಅಲ್ಲ. ಯಾರೇ ಆಗಿರಲಿ ವೇದಾಂತ್ ವಸಿಷ್ಠನ ಕಿಡ್ನಾಪ್ ಮಾಡೋಷ್ಟೆಲ್ಲ ರಿಸ್ಕ್ ತಗೊಳ್ಳಲ್ಲ ಅಂದ್ಕೊಳ್ತೀನಿ. ಆದರೆ ಮೂಲ್ಯ ಅದು... ಸರಿ ಆಯಿತು, ಕಿಡ್ನಾಪ್ ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ. ಮಾಡಿದ್ದೇ ಆಗಿದ್ರೆ ಇಷ್ಟೊತ್ತಿಗಾಗಲೇ ಅವ್ರೇನಾದರೂ ಡಿಮ್ಯಾಂಡ್ ಮಾಡಬೇಕಿತ್ತಲ್ವ ರಾಜಣ್ಣ? ಅದನ್ನೂ ಮಾಡಿಲ್ಲ. ಏನೂ ಡಿಮ್ಯಾಂಡ್ ಮಾಡಿದೆ ವೇದಾಂತ್ ವಸಿಷ್ಠ ಅನ್ನೋ ಹೈ ಪ್ರೊಫೈಲ್ ವ್ಯಕ್ತಿನ ಯಾರು ತಮಾಷೆಗಂತೂ ಕಿಡ್ನಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ಲಾಜಿಕ್ ಕರೆಕ್ಟಾಗಿ ಇರ್ಬೋದು, ಆದರೆ ನಾನು ಸೀರಿಯಸ್ ನೋಟಲ್ಲಿ ಒಂದು ಮಾತು ಹೇಳ್ತೀನಿ. ನೀವೇ ಹೇಳ್ದಾಗೆ ವೇದಾಂತ್ ವಸಿಷ್ಠ ಹೈ ಪ್ರೊಫೈಲ್ ವ್ಯಕ್ತಿ. ಹಾಗಿರುವಾಗ ಯಾಕೊಂದು ಸುದ್ದಿನೇ ಇಲ್ಲ? ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ನೀವು ಅವ್ರನ್ನ ಸ್ವಲ್ಪ ದಿನದಿಂದ ನೋಡಿರ್ಬೋದು, ಆದರೆ ನನಗವ್ರು ತುಂಬ ಚೆನ್ನಾಗಿ ಪರಿಚಯ. ಅಷ್ಟು ಸುಲಭಕ್ಕೆ ಅವ್ರನ್ನ ಯಾರೂ ಈಸಿಯಾಗಿ ಮುಟ್ಟೋಕ್ಕಾಗಲ್ಲ. ಹಾಗಾದರೆ ಒಳ್ಳೆಯದೇ. ಹಾಗೆ ಇನ್ನೊಂದು ವಿಷಯ, ನೀವು ನನ್ನನ್ನು ನಿಮ್ಮ ಆಫೀಸ್ಗೆ ಕರ್ಕೊಂಡು ಹೋಗ್ತೀರಾ? ಆಫೀಸ್ಗಾ? ಯಾಕೆ? ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡ್ತೀನಿ. ದೊಡ್ಡ ಕೆಲಸ ಏನು ಬೇಕಾಗಿಲ್ಲ, ನೀವು ಬಾಸ್ ಆಗಿರೋಷ್ಟು ದಿನ ಆದರೂ ಓಕೆ. ನನಗೇನಾದರೂ ಆದರೆ ಅನ್ನೋ ತಾನೇ ನಿಮ್ಮ ಕಾಳಜಿ. ನನಗೆ ಆಶ್ರಯ ಕೊಟ್ಟು ಮನೆ ಇದು, ಅಲ್ಲಿಗೆ ಈ ಮನೆಯವರೆಲ್ಲ ನನ್ನ ಫ್ಯಾಮಿಲಿನೇ ಅಲ್ವಾ? ಸರಿ ಆಯಿತು, ನಾಳೆ ಇಬ್ಬರು ಒಟ್ಟಿಗೆ ಹೋಗೋಣ ಬಿಡಿ. ನಾನು ಆಫೀಸಲ್ಲಿ ಇರ್ಬೇಕಿತ್ತು. ಅವ್ರ ಮುಸುಡಿ ಒಳಗೆ ಮಿಸ್ ಮಾಡ್ಕೊಂಡೆ. ಕೇಳ್ತಿಯಲ್ಲ, ಫುಲ್ ಆನ್ ಎಂಟರ್ಟೈನ್ಮೆಂಟ್. ಅದ್ರಲ್ಲೂ ನಮ್ ಬುಳ್ಳ ಇದ್ರಲ್ಲ, ಅಂದ್ರೆ ಕಾಂತ, ಅವ್ನು ಆಟಾಡ್ಸಿದ್ದು. ಪ್ರೌಢಿನಾದ್ನಿಗೆ ಅಷ್ಟು ಹರ್ಟ್ ಮಾಡಿದ್ರು ಮತ್ತೆ ಅವಳು ರಿವರ್ಸ್ ಹರ್ಟ್ ಮಾಡಕ್ ಇಷ್ಟ ಇರ್ಲಿಲ್ಲ. ಅಂತವ್ರನ್ನ ಹಾಗೆ ನಡ್ಸ್ಕೋಬೇಕು ಬಿಡು. ಅವಳ ಅಣ್ಣ ಇಲ್ಲ ಅಂತೇಳಿ ಅಮೂಲ್ಯನ ಯೂಸ್ ಮಾಡ್ಕೊಂಡ್ರೆ, ಅಣ್ಣ ಇಲ್ಲದೆ ಅವಳನ್ನ ಈಗ ಆಡ್ಸ್ಬೋದು ಅಂತಾನೆ ನಾ ಈ ಐಡಿಯಾ ಕೊಟ್ಟಿದ್ದು. ಸೂಪರ್ ಐಡಿಯಾ ಕೊಟ್ಟೆ ಕಣೆ, ವರ್ಕೌಟ್ ಆಗುತ್ತೆ ಇದು. ಬಟ್ ಐ ಮಿಸ್ ಅಗ್ರಜ. ಸೇಮ್ ಯೋ, ನಾನು ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನಗೆ ಹುಟ್ಟೋ ಮಗು ಗಂಡು ಮಗು ಆದ್ರೆ ಅವನ ಥರನೇ ಇರ್ಲಿ ಅನ್ನೋದು ನನ್ನ ಆಸೆ. ಈ ಟೈಮ್ನಲ್ಲಿ ಅವ್ನು ನನ್ನ ಸುತ್ತಮುತ್ತನೇ ಇರ್ತಾನೆ ಅಂತ ಅನ್ಕೊಂಡ್ರೆ ಅವನು ಹೋಗಿ ಆಸ್ಟ್ರೇಲಿಯಾದಲ್ಲಿ ಕೂತಿದ್ದಾನೆ. ಧ್ರುವ ಫೋನ್ ಮಾಡಿದ್ದ, ಅಗ್ರಜನ್ ಏನೋ ಆಗಿದೆ ಅನ್ನೋ ಥರ ಸ್ಟ್ರೇಂಜ್ ಆಗಿ ಮಾತಾಡ್ದ. ನಿನಗೆ ಕಾಲ್ ಮಾಡಿದ್ದಾನೆ, ಆದ್ರೆ ಅದೇ ವಿಚಾರ ಹೇಳೋಕೆ ನನ್ನ ಮೀಟ್ ಮಾಡಕ್ ಬಂದಿದ್ದ. ನನಗಂತೂ ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದನ್ನ ನಾವು ಈ ವಿಷಯದಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಹಾಗೆ ಅನ್ಕೊಂಡಿದ್ದೀನಿ, ಧ್ರುವನ್ಗೂ ಅದನ್ನೇ ಹೇಳಿದೆ. ಆದ್ರೆ ಅಣ್ಣ ಯಾಕೆ ನನಗೆ ಕಾಲ್ ಮಾಡಿಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಒಂದ್ ಕೆಲಸ ಮಾಡು, ಅವ್ನು ಯಾವ ಕ್ಲೈಂಟ್ನ ಮೀಟ್ ಮಾಡಕ್ ಹೋಗಿದಾನೋ ಅವನ್ನ ಕಾಂಟ್ಯಾಕ್ಟ್ ಆಗು, ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು. ಅವ್ನ ನಂಬರ್ ನನ್ನ ಹತ್ರ ಇಲ್ಲ. ಮೊದಲು ನಾಳೆ ಆಫೀಸ್ಗೆ ಹೋಗಿ ಆ ಕೆಲಸ ಮಾಡ್ತೀನಿ. ಸಾಹಿತ್ಯನ ಕೆಟ್ಟಾಗಿ ನಡ್ಸ್ಕೋಬೇಕು ಅಂತಾಗಲಿ ಅವಳಿಗೆ ಪಾಠ ಕಲಿಸ್ಬೇಕು ಅಂತಾಗಲಿ ನನ್ನ ಆಸೆ ಆಗಿರಲಿಲ್ಲ ದೇವ್ರೆ. ವೇದಾಂತ್ ಇಲ್ಲದ ಟೈಮಲ್ಲಿ ಆಫೀಸನ್ನು ತುಂಬ ಜವಾಬ್ದಾರಿಯಿಂದ ನಡ್ಸ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದು ಹಾಗೆ ನಡೆದ್ರೆ ವೇದಾಂತ್ ವಾಪಸ್ ಬಂದಮೇಲೆ ಅವ್ರಿಗೆ ಮುಖ ತೋರಿಸೋದಕ್ಕೆ ಲಾಯಕ್ಕಾಗಿರ್ತೀನಿ.
ಆದಷ್ಟು ಬೇಗ ಅವ್ರು ವಾಪಸ್ ಬರೋ ಹಾಗೆ ಮಾಡು ದೇವ್ರೆ. ನಿನಗೆ ರಾಖಿ ಕಟ್ಟೋ ಹಕ್ಕು ಬರೀ ಆದ್ಯಂಗೆ ಮಾತ್ರ ಇಲ್ಲ. ನನಗೆ ನೀನು ಬರೀ ಅಣ್ಣ ಅಲ್ಲ, ಬೆಸ್ಟ್ ಫ್ರೆಂಡ್, ಬೆಸ್ಟ್ 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 ಫ್ರೆಂಡ್. ವಿಕ್ರಮ್ ನನ್ ಬೇತಾಳು. ವಿಕ್ರಮ್ 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 ಬೇತಾಳ್ ಬೇತಾಳ್ ಬೇತಾಳ್. Yes, I win. ಅಗ್ರಜ, ಚೀಟಿಂಗ್ ಇದು ಚೀಟಿಂಗ್. ಸೋತಿದ್ಯಾ, ನಾನು ಹೇಳಿದ್ ಮಾಡ್ಬೇಕಷ್ಟೇ. ಸರಿ, ಅದೇನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ಸೀರಿಯಸ್ಲಿ? ನೀನ್ ರಾಖಿ ಹಬ್ಬಕ್ಕೆ ಇಲ್ಲಿ ಇದ್ದಿದ್ರೆ ಪ್ರತಿ ವರ್ಷ ಥರ ನಿನ್ನ ಕೈಗೆ ಬ್ಯಾಂಡ್ ಕಟ್ತಿದ್ದೆ ಅಗ್ರಜ. ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಹೇಳ್ತೀನಿ ಅಷ್ಟೇ, ಆದರೆ ರಾಖಿ ಅಂತ ಕಡಿಮೆ ಏನಿಲ್ಲ. ಪ್ರತಿ ವರ್ಷ ಆದ್ಯ ನಿನಗೆ ರಾಖಿ ಕಟ್ತಾಳೆ. ಆದರೆ ನಾನು ಕಟ್ಟಕ್ಕಾಗಲ್ಲ ಅನ್ನೋ ಜಲಸಿಯಿಂದ ಶುರುವಾದರೂ ಕೂಡ ಇದೊಂದು ಟ್ರೆಡಿಷನ್ ಥರ ಕಂಟಿನ್ಯೂ ಆಯಿತು. ಆದ್ಯನ ತಂಗಿಯಾಗಿ ಹೇಗೆ ನೋಡ್ಕೊಂಡಿದ್ಯೋ ಅದೇ ಪ್ರೊಟೆಕ್ಟಿವ್ನೆಸ್ಸಿಂದ ನನ್ನ ಮತ್ತೆ ಧ್ರುವನು ನೋಡ್ಕೊಂಡಿದ್ಯಾ. ನಾನು ಪ್ರೀತಿಸಿದ ಹುಡುಗಿ ಜೊತೆನೆ ನನ್ನ ಮದುವೆ ಆಗೋ ಥರ ಮಾಡಿದೆ. ಇದನ್ನು ಹಾಕೊಳ್ಳೋದಕ್ಕೆ ಬೇಗ ಬಾ ಅಗ್ರಜ. ನಾನು ಹೀಗೆ ನಿಂತು ಮಾತಾಡಿ ಆಫೀಸ್ಗೆ ಹೋದ್ರೆ ಆದ್ಯ ಪಕ್ಕ ನನ್ನ ಜೊತೆ ಜಗಳಕ್ಕೆ ಬೀಳ್ತಾಳೆ. ನಿನ್ ಪರವಾಗಿ ನಿಂದು ಸೇರಿಸಿ ರಾಖಿ ಕಟ್ಸ್ಕೊಳ್ತೀನಿ. ಓಕೆ? ಏ ಆದ್ಯ, ನಾನು ಮನೆಯೆಲ್ಲ ಹುಡುಕ್ತಿದ್ರೆ ನೀನು ಇಲ್ಲಿ ಕೂತಿದ್ಯಾ? ಏನಾಯ್ತು? ಯಾಕೆ ಹೇಳ್ತಿದ್ಯಾ? ಅಣ್ಣ ಇವತ್ತಾದ್ರೂ ಬಂದು ಸರ್ಪ್ರೈಸ್ ಕೊಡ್ತಾನೆ ಅಂತ ಅನ್ಕೊಂಡಿದ್ರೆ ಅದೊಂದು ಬರೋ ಲಕ್ಷಣ ಯಾವುದೂ ಕಾಣಿಸ್ತಾ ಇಲ್ಲ. ಏನಣ್ಣ ನೀನು ಬರ್ತೀನಿ ಅಂತ ಹೇಳೇ ಇಲ್ಲ. ಬರ್ತೀನಿ ಅಂತ ಹೇಳಿದ್ರೆ ಅಮ್ಮಂಗೆ ಹೇಳಿ ಏನಾದರೂ ಇಷ್ಟ ಆಗಿರೋದನ್ನ ಮಾಡ್ತಿರ್ತಿದ್ದೆ. ನೀನು ರಾಖಿ ಹಬ್ಬನ ಮರ್ತಿರ್ಬೋದು, ಆದರೆ ನಾನು ಮರ್ತಿಲ್ವಲ್ಲ. ಸುಮ್ಮನಿರಣ್ಣ, ಇವತ್ತು ರಾಖಿ ಹಬ್ಬನೇ ಅಲ್ಲ. ಏ ಲೂಸು, ನಿಜವಾಗ್ಲೂ ಇವತ್ತೇ ಕಣೆ ರಾಖಿ ಹಬ್ಬ. ನಾನು ಮರ್ತಿಲ್ಲ ಅಣ್ಣ, ಇದು ಮರೆಯೋ ವಿಚಾರನೂ ಅಲ್ಲ. ನೀನು ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಈಗ ಕೈ ಮುಂದೆ ಮಾಡಿ. ನಾವೆಲ್ಲ ಗಟ್ಟಿಯಾಗಿರ್ಬೇಕು ಅಂತ ನೀನು ಧೈರ್ಯದಿಂದ ಇರೋ ಹಾಗೆ ನಟಿಸ್ತಾ ಇದೆಯಾ ಅಂತ ನನಗೆ ಗೊತ್ತು ಅಮೂಲ್ಯ. ವೇದಾಂತನ ಒಂದು ದಿನ ನೋಡದೇ ಇದ್ರೆ ನೀನು ಎಷ್ಟು ಹಿಂಸೆ ಪಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ಇನ್ನೂ ಎಷ್ಟು ಟೈಮು? ಐ ನೋ ಯು ಮಿಸ್ ಹಿಮ್. ನೀನು ಬಾಯಿ ಬಿಟ್ಟು ಹೇಳದೇ ಇದ್ರೂ ದೇವ್ರ ಹತ್ರ ನೀನು ಇಷ್ಟದಂತೆ ವೇದಾಂತನ ಬೇಗ ವಾಪಸ್ ಕಳಿಸೋ ಅಂತ ನಾನು ಬೇಡ್ಕೊಳ್ತೀನಿ.
ಏನ್ ಜಾಮ ಜಗದೀಶಣ್ಣ ನಿಮ್ಗೆ ಕೊರೋನಾ ಹೆಂಗಿತ್ತ? ಮಳೆ ಬೆಳಗ್ಗೆ ಕೇಳ್ತಿಲ್ಲ ಪಾನಿಪುರಿ ರಂಜಿತ. ಕೊರೋನಾ ಜಗತ್ತಿನಾದ್ಯಂತ ಒಂದೇ ತರ ಇದೆ, ಫುಲ್ ಡೇಂಜರ್. ಅಲ್ಲ ಕಾಂತೆ ಸುಮಾರು ದಿನ ಆಯ್ತಲ್ಲ, ಅದಕ್ಕೆ ಕೇಂಡೆ ಅವ್ರ ಕಡೆ ಕಾಂತ ಬಂದ್ರು. ಇವನು ಎಲ್ಲಿಂದ ಗಂಟು ಹಾಕಿದೋ, ಯಾವ ನೋಡಿ ಟೆನ್ಷನ್ ಎಲ್ಲ ಇರ್ತಾನೆ. ಅರೆ ಏನ್ರಪ್ಪ ಅಪ್ರೂಪ್ದವರೆಲ್ಲ ಒಂದೇ ಕಡೆ ಗುಡ್ಡೆ ಹಾಕೊಂಡು ಕಾನ್ಫರೆನ್ಸ್ ನಡೆಸ್ತಾ ಇದೀರಾ? ಏನ್ ಸಮಾಚಾರ? ಅದನ್ನ ನಿನ್ನ ಹತ್ರ ಕೇಳಿ ಕಾಂತಣ್ಣ. ನಿನ್ ಬಿಸ್ನೆಸ್ ಎಲ್ಲ ಹೇಗ್ ನಡೀತಿದೆ ಪಾನಿಪುರಿ ರಂಜಿತಾ? ಪಿಕಪ್ ಆಯ್ತಾ? ನನ್ ಮಾತ್ರ ಅಲ್ಲ ಕಾಂತಣ್ಣ, ಜೇಮ್ಸ್ ಜಾಮ ಜಗದೀಶಣ್ಣ ಬಿಸ್ನೆಸ್ಗೂ ಕೊಡ್ಲಿ ಬಿದ್ದಿತ್ತು. ಯಾರಿಗೂ ಕಮಾಯೇ ಇಲ್ಲ, ಹೊಟ್ಟಿಪಡಿ ಕಷ್ಟ ಆಯ್ತು. ನಮ್ದು ಬಿಡು ಕಾಂತ, ನಿನ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು? ಕೊರೋನಾದಲ್ಲಿ ಅದು ಹೊಗೆ ಪಗೆ ಹಾಕೊಳ್ತಾ ಹೇಗೆ ಬಿಡ್ತು ಅನ್ನು ಜೇಮ್ಸ್ ಜಾಮ ಜಗದೀಶ. ನಮ್ದು 7 ಜನ್ಮದ ಲವ್, ಸಾಯೋವರೆಗೂ ಅವಳೇ ನಮ್ ಡವು. ನಾನು ಹೇಳಲಿಲ್ಲ ಜೇಮ್ಸ್ ಜಾಮ ಜಗದೀಶಣ್ಣ, ಕಾಂತಣ್ಣ ಪ್ರೀತಿ ಮುಂದೆ ಯಾವ್ದು ಇಲ್ಲ ಅಂದಳಿ. ಬರೀ ಪ್ರೀತಿ ಅನ್ನೋದೊಂದಾಗೋಯ್ತು. ಮುಸುಡಿನ ನೋಡಿದಿರೋ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಂತ ಸಾಯಿಸ್ತಾನೆ. 2 ಜೀವದ ಮ್ಯಾಟ್ರ್ ಕಣ್ರಪ್ಪ, ದಯವಿಟ್ಟು ದೊಡ್ಡ ಮನ್ಸು ಮಾಡಿ, ಪುಣ್ಯ ಬರುತ್ತೆ. ಅಲ್ಲ ಎಷ್ಟು ಹೇಳಿದ್ರು ನೀನು ನಮಗ್ ನಿನ್ ಮೀನಾಕ್ಷಿ ಫೋಟೋನ ತೋರಿಸ್ತಿಲ್ಲ ಕೊನೆಗೂ, ಯಾಕೆ? ನಾಚಿಕೆ ಇರ್ಬೇಕು ಜಗದೀಶಣ್ಣ. ನಾಚಿಕೆ ಅಲ್ಲಲ್ಲಿ ಅವನ ಹತ್ರ ಫೋಟೋ ಇರೋದೇ ಡೌಟು ನನಗೆ. ನಿಜನ ಕಾಂತಣ್ಣ, ನಿನ್ನ ಹತ್ರ ನಿನ್ ಹೆಣ್ಣಿನ ಫೋಟೋ ಇಲ್ಯಾ? ಇದೇ ಕಣ, ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ವಾಯ್ಸ್ ಕೇಳಿದ್ರೆ ಗೊತ್ತಾಗಲ್ವಾ? ಖಂಡಿತ ಅದು ಅವನ ಹತ್ರ ಇಲ್ಲ. ಕಾಂತಣ್ಣ ಇದೆಂತಕ್ಕೋ ಸರಿ ಗೊತ್ತಿಲ್ಲ, ನಮ್ ಜಗದೀಶ್ ಅಣ್ಣಂಗೆ ನಂಬಿಕೆ ಬರ್ಕೊಂಬಿದೆ. ನೀವು ಫೋಟೋ ತಗೊಂಡು ತೋರಿಸಿ. ಸುಮ್ನೆ ಯಾಕೋ, ನನಗ್ ಗೊತ್ತಲ್ವೇನೋ ನನ್ನ ಹತ್ರ ಇದೆ ಅಂತ. ಕಾಂತಣ್ಣ ಜಗದೀಶ್ ಅಣ್ಣಂಗೆ ಸಿಟ್ಟು ಬಂದ್ರೆ ನಿಮ್ ಮೀನಾಕ್ಷಿ ಸಿಕ್ಕುದಿಲ್ಲ. ಹೋಯ್ನೆ ತಗೊಂಡು ತೋರಿಸಿ. ಹೋಯ್ನೆ ನೀನು ಇಷ್ಟು ವರ್ಷ ನಾನು ಊರಲ್ಲಿರಲಿಲ್ಲ, ಈಗ ಊರಲ್ಲೇ ಇದ್ದು ನಿನ್ನ ಹತ್ರ ಬಂದಿಲ್ಲ ಅಂದ್ರೆ ನನ್ನ ಯಾರಾದ್ರೂ ಅಣ್ಣ ಅಂತಾರ? ಆದ್ಯ, ನೀನೀಗ ಕಣ್ಣೀರಲ್ಲಿ ಜಲಪಾತ ಹಾರಿಸಿ ಭಗೀರಥನ್ ಲೇಡೀಸ್ ವರ್ಷನ್ ಆಗೋ ಅಗತ್ಯ ಏನಿಲ್ಲ. ಇನ್ನೇನಾಯ್ತಲ್ಲ, ಇನ್ ಫುಲ್ ಖುಷಿಯಾಗಿರು. ನೀನೇನೋ ಚೆನ್ನಾಗಿರೋ ಸ್ವೀಟ್ ಇಟ್ಟಿರ್ತೀಯ ಅಂತ ಹೇಳಿ ಖಾಲಿ ಹೋಟೆಲ್ ಬಂದಿದ್ದೀನಿ. ಬೇಗ ಕಟ್ಟಿ ಪ್ರಸಾದ ದಯಪಾಲ್ಸಮ್ಮ. 1 ನಿಮಿಷ. ಅಲ್ಲ ಕಣಧ್ರುವ, ಇವಳಿಗೆ ಬೇಜಾರಾಗಬಾರ್ದು ಅಂತ ಪ್ಲಾನ್ ಮಾಡಿ ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ, ಮತ್ತೆ ಬೇಜಾರಲ್ಲೇ ಹೋದ್ಲಲ್ಲ. ಆದ್ಯ, ಏನಿದು? ಇದೆಲ್ಲ ನಿನ್ನೆ ರಾಖಿ. 6 ವರ್ಷ ನಮ್ ಜೊತೆ ಇಲ್ಲದೆ ಇದ್ದಕ್ಕೆ ಪ್ರತಿ ವರ್ಷನೂ ಇವನ್ಗೆ ಮತ್ತೆ ಅಣ್ಣಂಗೆ ರಾಖಿ ಕಟ್ಟುವಾಗ ನಿನ್ ಪಾಲಿಂದ ರಾಖಿ ಎತ್ತಿರ್ತಾ ಇದ್ದೆ. ಇವತ್ ನೀ ಇಲ್ಲಿಗೆ ಬಂದಿಲ್ಲ ಅಂದಿದ್ರು ನಾನೇ ಚಿಕ್ಕತ್ತೆ ಮನೆಗ್ ಬರ್ತಿದ್ದೆ. ನನ್ ಗಿಫ್ಟ್ ಅಲ್ರೋ? ಅದೆಲ್ಲ ನಿನ್ ರೂಮಲ್ಲಿ ಸರ್ಪ್ರೈಸ್ ಆಗಿ ಇಟ್ಟಿದ್ದೀನಿ, ಹೋಗಿ ನೋಡು. ಹೌದಾ? ಆದ್ಯ ಓಡ್ಬೇಡ, ನಿಲ್ಲಿ. ಆದ್ಯ ಒಂದು ನಿಮಿಷ ಇರು. ಆದ್ಯ, ನಿನ್ ಕಣ್ಣಲ್ಲಿ ನೀರ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಆದ್ಯ. ಆದಷ್ಟು ಬೇಗ ಅಣ್ಣ ಮನೆಗೆ ಬರ್ತಾನೆ. ಇದು ಈ ವರ್ಷದ ರಾಖಿ ಹಬ್ಬಕ್ಕೆ ನಾನು ವಿಕ್ಕಿ ನಿಂಗೆ ಕೊಡ್ತಿರೋ ಗಿಫ್ಟ್.